ಆತ್ಮೀಯರೇ, ನಾನು ದೊಡ್ಡಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ತಟಸ್ಥೀಕರಣ ಕ್ರಿಯೆ ಮೇಲೆ ಒಂದು ಪ್ರಯೋಗವನ್ನ ಮಾಡೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೂಕ್ತ ಪ್ರಮಾಣದಲ್ಲಿ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವ ರಾಸಾಯನಿಕ ಕ್ರಿಯೆಗೆ ನಾವು ತಟಸ್ಥೀಕರಣ ಅಂತ ಕರಿತೀವಿ. ನಾನಿಲ್ಲಿ ಒಂದು ಪ್ರಮಾಣದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲವನ್ನು ತಗೊಂಡಿನಿ. ಮತ್ತೊಂದು ಪ್ರಮಾಣದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ತಗೊಂಡಿನಿ. ಅದೇ ರೀತಿ ಈ ಒಂದು ಚಿಕ್ಕ ಪ್ರಮಾಣದಲ್ಲಿ ಫಿನಾಲ್ಫ್ಥಲೀನ್ ಎಂಬ ಸೂಚಕವನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಪ್ರಯೋಗ ಮಾಡಲಿಕ್ಕೆ ಒಂದು ಖಾಲಿ ಪ್ರಮಾಣವನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಈಗ ಈ ಪ್ರಮಾಣದಲ್ಲಿ ತೆಗೆದುಕೊಂಡಂತಹ ದ್ರಾವಣ ಪ್ರತ್ಯಾಮ್ಲ ಹೌದೋ ಅಲ್ಲೋ ಅನ್ನೋದನ್ನ ನಾವೊಂದು ಲಿಟ್ಮಸ್ ಪರೀಕ್ಷೆಯಿಂದ ಮಾಡಿ ನೋಡೋಣ. ಇದು ಪ್ರತ್ಯಾಮ್ಲವು ನೀಲಿ ಲಿಟ್ಮಸ್ ಅನ್ನ ಕೆಂಪು ಲಿಟ್ಮಸ್ ಅನ್ನ ನೀಲಿಯಾಗಿ ಪರಿವರ್ತನೆ ಮಾಡುತ್ತದೆ. ನೋಡಿ, ಪ್ರತ್ಯಾಮ್ಲವು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣದಲ್ಲಿ ಪರಿವರ್ತಿಸುತ್ತದೆ. ಓಕೆ, ಅಂದರೆ ನಾನು ಈ ಪ್ರಮಾಣದಲ್ಲಿ ತೆಗೆದುಕೊಂಡದ್ದು ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ. ಇನ್ನ ಈ ಪ್ರಮಾಣದಲ್ಲಿ ನಾನು ಹೈಡ್ರೋಕ್ಲೋರಿಕ್ ಆಮ್ಲವನ್ನ ತೆಗೆದುಕೊಂಡಿದ್ದೇನೆ. ಇದನ್ನು ಸಹಿತ ಲಿಟ್ಮಸ್ ಪರೀಕ್ಷೆಯನ್ನ ಮಾಡೋಣ. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣದಲ್ಲಿ ಪರಿವರ್ತಿಸ್ತವ ನೋಡೋಣ. ನೀಲಿ ಲಿಟ್ಮಸ್ ಅನ್ನ ನಾನು ಆಮ್ಲದಲ್ಲಿ ಅದ್ದುತ್ತಾ ಇದ್ದೇನೆ. ನೋಡಿ, ನೀಲಿ ಲಿಟ್ಮಸ್ ಕೆಂಪು ಬಣ್ಣದಲ್ಲಿ ಬದಲಾವಣೆ ಹೊಂದಿದೆ. ಓಕೆ, ಈಗ ನೆಕ್ಸ್ಟ್ ನಾನು ಈ ಖಾಲಿ ಪ್ರಮಾಣವನ್ನ ತೆಗೆದುಕೊಂಡು ಇದರಲ್ಲಿ ಒಂದು ಸ್ವಲ್ಪ ಪ್ರತ್ಯಾಮ್ಲವನ್ನ ತೆಗೆದುಕೊಳ್ತೇನೆ. ಓಕೆ, ಈ ಪ್ರತ್ಯಾಮ್ಲಕ್ಕ ನಾನು 4 ಹನಿ ಫಿನಾಲ್ಫ್ಥಲೀನ್ ಸೂಚಕವನ್ನ ಹಾಕ್ತೇನೆ. ಈ ಫಿನಾಲ್ಫ್ಥಲೀನ್ ಸೂಚಕ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಗುಲಾಬಿ ಬಣ್ಣದಲ್ಲಿ ಪರಿವರ್ತನೆ ಹೊಂದದ. ಈಗ ಈ 3 ದ್ರಾವಣಗಳು ವರ್ಣರಹಿತವಾಗಿದವ. ನಾನು ಈ ಪ್ರತ್ಯಾಮ್ಲಕ್ಕ ಫಿನಾಲ್ಫ್ಥಲೀನ್ ದ್ರಾವಣವನ್ನ ಸೂಚಕವನ್ನ ಹಾಕಿದಾಗ ಈ ಪ್ರತ್ಯಾಮ್ಲ ಗುಲಾಬಿ ಬಣ್ಣದಲ್ಲಿ ಬದಲಾವಣೆ ಹೊಂದತೆ. ನೋಡಿ ಸ್ನೇಹಿತರೆ, ಇದಕ್ಕ 4 ಹನಿ ಫಿನಾಲ್ಫ್ಥಲೀನ್ ದ್ರಾವಣವನ್ನ ಹಾಕ್ತಾ ಇದ್ದೀನಿ. ಓಕೆ, ಈ ಒಂದು ಪ್ರತ್ಯಾಮ್ಲ ಗುಲಾಬಿ ಬಣ್ಣದಲ್ಲಿ ಪರಿವರ್ತನೆ ಹೊಂದಿರುವುದನ್ನ ಗಮನಿಸಿ. ಈ ಒಂದು ಪ್ರತ್ಯಾಮ್ಲ ಗುಲಾಬಿ ಬಣ್ಣದಲ್ಲಿ ಬದಲಾವಣೆ ಹೊಂದಿದ್ದರೂ ಸಹಿತ ಇದು ಪ್ರತ್ಯಾಮ್ಲದ ಗುಣವನ್ನ ಕಳೆದುಕೊಂಡಿರೋದಿಲ್ಲ. ನಾನು ಈಗಾಗಲೇ ಲಿಟ್ಮಸ್ ಪರೀಕ್ಷೆಯನ್ನ ಮಾಡಿ ತೋರಿಸಿದ್ದೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣದಲ್ಲಿ ಪರಿವರ್ತಿಸ್ತವ ಅಂತ ಹೇಳಿ. ನಾನೀಗ ಕೆಂಪು ಲಿಟ್ಮಸ್ ಅನ್ನ ಇದರಲ್ಲಿ ಅದ್ದಿ ತೋರಿಸ್ತೇನೆ. ನೋಡಿ, ಓಕೆ, ಕೆಂಪು ಲಿಟ್ಮಸ್ ನೀಲಿ ಬಣ್ಣದಲ್ಲಿ ಪರಿವರ್ತನೆ ಹೊಂದಿದೆ. ಅಂದರೆ ಸೂಚಕವು ಪ್ರತ್ಯಾಮ್ಲದಲ್ಲಿ ಬಣ್ಣವನ್ನು ಹೊರತುಪಡಿಸಿ ಮತ್ತಾವುದೇ ರೀತಿಯ ಬದಲಾವಣೆಗೆ ಒಳಗಾಗುವುದಿಲ್ಲ. ಈಗ ನೆಕ್ಸ್ಟ್ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಈ ಪ್ರತ್ಯಾಮ್ಲಕ್ಕ ಸೇರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಈ ಒಂದು ಡ್ರಾಪರ್ ಅನ್ನ ಇಲ್ಲಿ ವಾಶ್ ಮಾಡ್ಕೊಳ್ತೀನಿ. ಓಕೆ, ಈಗ ಈ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಈ ಪ್ರಮಾಣಕ್ಕ ಹನಿ ಹನಿಯಾಗಿ ಹಾಕ್ಬೇಕು. ಒಮ್ಮೆಗ್ಲೆ ಬಹಳಷ್ಟು ಆಮ್ಲವನ್ನು ಇದಕ್ಕೆ ಹಾಕಬಾರ್ದು.
ವರ್ಣರಹಿತ ಆದಾಗ ತಟಸ್ಥ ದ್ರಾವಣ ಅಲ್ಲಿ ಉಂಟಾಗಿರ್ತದ. ಗುಲಾಬಿ ಬಣ್ಣ ಹೋಗಿ ವರ್ಣರಹಿತ ದ್ರಾವಣ ಆಗ್ಬೇಕು. ಅಲ್ಲಿಯವರೆಗೂ ನಾವು ಹನಿ ಹನಿಯಾಗಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಹಾಕಿ ಈ ದ್ರಾವಣವನ್ನ ಶೇಕ್ ಮಾಡಬೇಕು. ಎಸ್, ನೋಡಿ ವರ್ಣರಹಿತ ದ್ರಾವಣ ಆಯ್ತು. ಈಗ ಇದು ಆಮ್ಲನೂ ಅಲ್ಲ, ಪ್ರತ್ಯಾಮ್ಲನೂ ಅಲ್ಲ, ಇದೊಂದು ಲವಣವಾಗಿ ಪರಿವರ್ತನೆ ಹೊಂದಿರ್ತದ. ಸೊ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೂಕ್ತ ಪ್ರಮಾಣದಲ್ಲಿ ಬೆರೆತಾಗ ಲವಣ ಮತ್ತು ನೀರನ್ನ ಉಂಟು ಮಾಡುತ್ತವೆ. ಈ ಒಂದು ರಾಸಾಯನಿಕ ಕ್ರಿಯೆಗೆ ನಾವು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಈಗ ನಾವು ಈ ಒಂದು ದ್ರಾವಣವನ್ನ ಪರೀಕ್ಷಿಸಿದಾಗ ಅದು ಆಮ್ಲೀಯನೂ ಆಗಿರಬಾರ್ದು, ಪ್ರತ್ಯಾಮ್ಲೀಯನೂ ಆಗಿರಬಾರ್ದು. ಅಂದ್ರೆ ಇದರಲ್ಲಿ ನಾನು ನೀಲಿ ಲಿಟ್ಮಸ್ ಅನ್ನ ಅದ್ದಿದ್ರೆ ನೀಲಿಯಾಗಿಯೇ ಇರಬೇಕು, ಕೆಂಪು ಲಿಟ್ಮಸ್ ಅನ್ನ ಅದ್ದಿದ್ರೆ ಕೆಂಪಾಗಿಯೇ ಇರಬೇಕು. ಅಂದಾಗ ಮಾತ್ರ ಇದು ತಟಸ್ಥ ದ್ರಾವಣ. ನೋಡೋಣ ಸ್ನೇಹಿತರೆ. ನಾನೀಗ ಈ ಒಂದು ದ್ರಾವಣದಲ್ಲಿ ಒಂದು ನೀಲಿ ಲಿಟ್ಮಸ್ ಅನ್ನ ತೆಗೆದುಕೊಂಡು ಅದರಲ್ಲಿ ಅದ್ದಿ ತೋರಿಸ್ತೇನೆ. ನೋಡಿ, ಓಕೆ, ನೀಲಿ ಲಿಟ್ಮಸ್ ನೀಲಿಯಾಗಿಯೇ ಇದೆ, ಅದು ಕೆಂಪು ಬಣ್ಣದಲ್ಲಿ ಪರಿವರ್ತನೆ ಹೊಂದಿಲ್ಲ. ಅದೇ ರೀತಿ ನಾನು ಕೆಂಪು ಲಿಟ್ಮಸ್ ಅನ್ನು ಸಹಿತ ಇದರಲ್ಲಿ ಅದ್ದಿ ತೋರಿಸ್ತೇನೆ. ನೋಡಿ, ಕೆಂಪು ಲಿಟ್ಮಸ್ ಅನ್ನ ನಾನೀಗ ಅದ್ದಿ ತೋರಿಸ್ತಾ ಇದ್ದೇನೆ. ನೋಡಿ, ಯಾವುದೇ ಬದಲಾವಣೆ ಆಗಿಲ್ಲ. ಸೊ ಈಗ ಇದೊಂದು ತಟಸ್ಥ ದ್ರಾವಣ. ಈ ಒಂದು ತಟಸ್ಥ ದ್ರಾವಣಕ್ಕ ಮತ್ತೆ ನಾನು ಒಂದೆರಡು ಹನಿ ಪ್ರತ್ಯಾಮ್ಲವನ್ನು ಹಾಕಿದೆ ಅಂತಂದ್ರೆ ಮತ್ತೆ ಅದು ಗುಲಾಬಿ ಬಣ್ಣಕ್ಕ ಪರಿವರ್ತನೆ ಹೊಂದೈತೆ. ನೋಡಿ ಸ್ನೇಹಿತರೆ, ಹೌದಾ? ಓಕೆ, ಮತ್ತೆ ಇದಕ್ಕೆ ನಾವು ಆಮ್ಲವನ್ನು ಹಾಕಿದ್ವಿ ಅಂತಂದ್ರೆ ಮತ್ತೆ ಅದು ಬಣ್ಣರಹಿತ ದ್ರಾವಣವಾಗಿ ತಟಸ್ಥ ದ್ರಾವಣವಾಗಿ ಪರಿವರ್ತನೆ ಹೊಂದದ. ನೋಡಿದ್ರಲ್ಲ ಸ್ನೇಹಿತರೆ? ಓಕೆ, ಈಗ ಸಮೀಕರಣವನ್ನ ನೋಡಿ. ಸೋಡಿಯಂ ಹೈಡ್ರಾಕ್ಸೈಡ್ NaOH ಇದೊಂದು ಪ್ರತ್ಯಾಮ್ಲ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ HCl ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಎಂಬ ಲವಣವನ್ನ ಉಂಟು ಮಾಡ್ತೈತೆ. ಸೋಡಿಯಂ ಕ್ಲೋರೈಡಿನ ಅಣುಸೂತ್ರ NaCl ಮತ್ತು ನೀರನ್ನ ಉಂಟು ಮಾಡ್ತದ H2O. ಓಕೆ, ಪ್ರತ್ಯಾಮ್ಲವು ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನ ಉಂಟು ಮಾಡುತ್ತದ. ಈ ಒಂದು ಕ್ರಿಯೆಯನ್ನ ನಾವೇನಂತ ಕರಿತೀವಿ? ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಸೊ ಆಮ್ಲ ಮತ್ತು ಪ್ರತ್ಯಾಮ್ಲ ಸೂಕ್ತ ಪ್ರಮಾಣದಲ್ಲಿ ವರ್ತಿಸಿದಾಗ ಲವಣ ಮತ್ತು ನೀರನ್ನ ಉಂಟು ಮಾಡುವ ರಾಸಾಯನಿಕ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತಾರೆ. ಓಕೆ ಸ್ನೇಹಿತರೆ,
ಎಲ್ಲರಿಗೂ ಧನ್ಯವಾದಗಳು.